ಸಂತೋಣ ಸೆಂಟ್ರ್ ಬಂದ್ಬಿಡೋಣ ನೋಡೋದು ಬೆಂಡ್ ಮಾಡ್ಕೊಂಡು ಏನು ತೆಗಿತೀವಿ ರಾಜ್ ಸರ್ ಒಂಚೂರು ಹಿಂದೆಲ್ಲ ಶಿವಮೊಗ್ಗ ಜಿಲ್ಲೆಗೆ ಬಂದಿರೋದು ತುಂಬ ಸಂತೋಷ. ಬಹಳ ಶಿಸ್ತಿನ ವ್ಯಕ್ತಿ ಅಂತ ಕೇಳಿದ ಮೊದಲನೇ ಅವರು ಹೆಜ್ಜೆ ಹೇಳಿದ್ದೇನೆ ರಾಜ್ಯ ಬಗ್ಗೆ ನಿರ್ನಾಮ ಮಾಡತಕ್ಕ ಬಿಡಲ್ಲ ಅಂತ ಅವ್ರು ಹೇಳಿದ್ದನ್ನು ತುಂಬ ಸಂತೋಷದಿಂದ ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಶಾಂತಿ ಪ್ರಿಯರು, ಆದರೆ ರಾಷ್ಟ್ರದ್ರೋಹಿ ಕೃತ್ಯಕ್ಕೆ ಎಂದೂ ಕೂಡ ಇಲ್ಲಿ ಸಹಿಸಲ್ಲ. ಈಗ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರೋ ಉದ್ದೇಶ ಬಹಳ ಹಿಂದೆ ನನಗೆ ಸಲ ಬಂದಿತ್ತು. ಆ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ನನಗೆ ವೈ ಕ್ಯಾಟಗರಿ ಸ್ಯಾಂಕ್ಷನ್ ಮಾಡಿ ಕೊಟ್ಟಿತ್ತು. ಜಿಲ್ಲಾ ರಕ್ಷಣಾಧಿಕಾರಿಗಳು ಇದರ ತನಿಖೆಯನ್ನು ಮಾಡಿಸಿ ನನ್ನ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಭಾಳ ಸೌಜನ್ಯದಿಂದ ಎಲ್ಲರೂ ನಡ್ಕೊಂಡಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಒಂದು 2-3 ವರ್ಷದಿಂದ ನನಗೆ ವಿದೇಶದಿಂದ ಬೆದರಿಕೆ ಕರೆಗಳು ಬರ್ತಾನೆ ಇದ್ದಾವೆ. ಅದನ್ನು ನಾನು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಆ ಕಡೆ ಯಾರು ಬೆದರಿಕೆ ಕರೆಗಳು ಮಾಡಿದ್ದಾರೆ, ಯಾವ ಸಂಸ್ಥೆ ಮಾಡಿದೆ, ಇವತ್ತಿನ ತನಕ ಕೂಡ ತನಿಖೆ ಮಾಡಿ ಹೊರಗೆ ತಂದಿಲ್ಲ. ಆದರೆ ರಾಜ್ಯ ಸರ್ಕಾರ ನನಗೆ ಭದ್ರತೆ ಕೊಟ್ಟಿದ್ದು, ವೈ ಕ್ಯಾಟಗರಿಗೆ ಮಾಡಿದ್ರು. ನನಗೆ ಎಸ್ ಕಾರ್ಡ್ ಕೊಟ್ಟಿದ್ದರು, ಬೆಂಗಳೂರು ಮನೆಗೆ, ಶಿವಮೊಗ್ಗ ಮನೆಗೆ ಎಲ್ಲ ಸೆಕ್ಯೂರಿಟಿ ಕೊಟ್ಟು ಎಲ್ಲ ಕೊಟ್ಟಿದ್ದರು. ನಾನು ಇಲ್ಲ ಅಂದಿಲ್ಲ. ಆದರೆ ಅದು ಬಹಳ ಮುಖ್ಯ ಅಲ್ಲ. ಈ 3 ತಿಂಗಳಿಂದ ಈಚೆ ಅದನ್ನು ತೆಗೆದ್ರು. ವೈ ಕ್ಯಾಟಗರಿ ಕೊಟ್ಟಿದ್ದನ್ನು ತೆಗೆದು ಬೆಂಗಳೂರು ಮನೆಗೂ ಸೆಕ್ಯೂರಿಟಿ ಇಲ್ಲ, ಶಿವಮೊಗ್ಗ ಮನೆಗೂ ಸೆಕ್ಯೂರಿಟಿ ಇಲ್ಲ, ಮತ್ತು ಟೂರ್ಗೆ ಹೋಗುವಂಥ ಸಂದರ್ಭ ಎಸ್ ಕಾರ್ಡ್ ಇಲ್ಲ. ಇದು ಮಾಡಿದ್ದಾರೆ. ಇದನ್ನು ಗಮನಿಸಿ ಯಾವುದೋ ದ್ರೋಹಿಗಳು ನನಗೆ ವಿದೇಶದಿಂದ ಒಂದು ಕರೆ ಮಾಡಿದ್ದಾರೆ. ಆ ಕರೆನ ಇವತ್ತು ನಾನು ಜಿಲ್ಲಾ ರಕ್ಷಣಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ. ಈ ರೀತಿ ವಿದೇಶದಿಂದ ಕರೆ ಬಂದಿದೆ, ಯಾವುದೋ ರಾಷ್ಟ್ರದ್ರೋಹಿ ಸಂಘಟನೆಗಳು ಯಾವುದು ನನಗೆ ಕರೆ ಮಾಡಿದೆ ಮತ್ತು ಯಾವ ವ್ಯಕ್ತಿಗಳು ಕರೆ ಮಾಡಿದ್ದಾರೆ, ಹಿಂದಿನಿಂದ ಯಾರು ಮಾಡ್ಕೊತ ಬಂದಿದ್ದಾರೆ, ಈಗ ಯಾರು ಮಾಡಿದ್ದಾರೆ, ಈ 3 ತಿಂಗಳ ನಂತರ ಎಸ್ ಕಾರ್ಡ್ ತೆಗೆದಿದ್ದಕ್ಕೋಸ್ಕರ, ವೈ ಕ್ಯಾಟಗರಿ ತೆಗೆದಿದ್ದಕ್ಕೋಸ್ಕರ ಮತ್ತೊಂದು ಕರೆ ಬಂದಿದೆಯಾ, ಇದೆಲ್ಲವೂ ತನಿಖೆ ಮಾಡಿ ಯಾವ ಸಂಸ್ಥೆ ರಾಷ್ಟ್ರದ್ರೋಹಿ ಸಂಸ್ಥೆ ನನಗೆ ಆ ಕರೆ ಮಾಡಿದೆ, ಯಾವ ವ್ಯಕ್ತಿ ಕರೆ ಮಾಡಿದ್ದಾರೆ, ಈ ತನಿಖೆಯಿಂದ ಹೊರಗೆ ತರಬೇಕು ಅನ್ನೋಂಥ ಮನವಿಯನ್ನು ಇವತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಅದೇ ರೀತಿ ನಾನು ಇದನ್ನು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಕೂಡ ನಾನು ಇದು ಕಾಪಿಗಳನ್ನ ಕಳಿಸ್ತಾ ಇದ್ದೀನಿ. ಮತ್ತು ಪ್ರಧಾನಮಂತ್ರಿಗೂ ಮತ್ತು ಕೇಂದ್ರದ ಗೃಹ ಮಂತ್ರಿಗಳಿಗೂ ಕೂಡ ಇದನ್ನು ಕಳಿಸಿ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅನ್ನೋಂಥ ಒತ್ತಾಯ ಕೂಡ ನಾನು ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರಕ್ಕೆ ವೈ ಕ್ಯಾಟಗರಿ ಏನಿತ್ತು ಅದನ್ನು ಮುಂದುವರಿಸಬೇಕು ಅನ್ನೋಂಥ ಪ್ರಾರ್ಥನೆ ಕೂಡ ನಾನು ಮಾಡ್ತೀನಿ. ಗೊತ್ತಿಲ್ಲ ನನಗೆ, ನಾನು ಹಿಂದೂ ವಿಚಾರಗಳು ಮಾತಾಡ್ತಾ ಇರೋದು, ಈಗ ಗೋವಿನ ವಿಚಾರ ಎಲ್ಲ ಮಾತಾಡ್ತಾ ಇರೋದು. ಆ ರಾಷ್ಟ್ರದ್ರೋಹಿ ಸಂಘಟನೆಗಳಿಗೆ, ಹಿಂದೂ ಸಂಘಟನೆಗಳಿಗೆ ಒಂದು ರೀತಿ ಬೆಂಕಿ ಹತ್ತದಂಗೆ ಇರ್ಬೋದು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಿಲ್ಲ, ನೋಡೋಣ ಏನು ಮಾಡ್ತಾರೋ.